ಬಿಗ್ ಬಾಸ್ ಮನೆ ಒಳಗಡೆ ಮಕರ ಸಂಕ್ರಾಂತಿಯ ಸಂಭ್ರಮ ನಡೀತಾ ಇದ್ದರೆ ನಾವು ಕೂಡ ಇಲ್ಲಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳ್ತಾ, ನಿನ್ನೆ ನಾವು ಬಿಗ್ ಬಾಸ್ ಮನೆ ಒಳಗಡೆ ಗಿಚ್ಚಿ ಗಿಲಿಗಿಲಿ ಟೀಮ್ ಬಂದಿದೆ. ಇವಾಗ ಹೊಸದಾಗಿ ಗಿಚ್ಚಿ ಗಿಲಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಬಿಗ್ ಬಾಸ್ ಮುಗಿದ ಮೇಲೆ ಗಿಚ್ಚಿ ಗಿಲಿಗಿಲಿ ನೆಕ್ಸ್ಟ್ ಪ್ರೋಗ್ರಾಮ್ ಅಂತ ಅನ್ನಿಸ್ತಾ ಇದೆ. ಲಾಸ್ಟ್ ಟೈಮು ಅದೇ ಥರ ಇತ್ತಲ್ವ, ಅದೇ ಥರ ಈ ಸಲ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ. ಗಿಲ್ಲಿ ಜೊತೆ ಗಿಲ್ಲಿ ನಾನು ಮಗುವಾಗಿ ಗಿಚ್ಚಿ ಗಿಲಿಗಿಲಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನೀವು ಇಲ್ಲಿ ನೋಡ್ತಾ ಇರೋದು ಹೈದರಾಬಾದಲ್ಲಿರೋ ಶಿಲ್ಪಾರಾಮಂ. ನನ್ನ ವಿಡಿಯೋ ಬ್ಯಾಕ್ ಸೈಡ್ ಇರೋದಿದು ಶಿಲ್ಪಾರಾಮಂ. ನೋಡ್ತಾ ಬಿಗ್ ಬಾಸ್ ಮನೆ ಮಾತುಕತೆನ ಮಾತಾಡ್ತಾ ಹೋಗೋಣ. ನಿನ್ನೆ ಬಿಗ್ ಬಾಸ್ ಎಪಿಸೋಡಲ್ಲಿ ರಕ್ಷಿತಾ ಕೋರಿಕೆ ಮೇರೆಗೆ ಏನು ಫಿಶ್ ಮೀನುಗಾರನ ಕರೆಸ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಶಿಲ್ಪಾರಾಮಲ್ಲಿ ಬೋಟ್ಗಳು ಕಾಣಿಸ್ತು, ಅದನ್ನು ವಿಡಿಯೋ ಮಾಡಿದ್ದೀನಿ. ನೋಡಿ, ಇದು ಈ ಥರ ಬಿದಿರು ಕಟ್ಟಿಗೆಯಲ್ಲಿ ಮಾಡಿರೋ ಬೋಟ್ಗಳಿವೆಲ್ಲ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ. ಅಲ್ಲಿ ಹೋದ ತಕ್ಷಣ ನಮ್ಮ ತಲೆಯಲ್ಲಿ ಇವಾಗ ಬಿಗ್ ಬಾಸ್ ನಡೀತಾ ಇರೋದ್ರಿಂದ ನಾವು ಹೋಗಿರೋ ಜಾಗದಲ್ಲಿ ಪ್ರತಿಯೊಂದನ್ನು ನಾವು ಹೋಲಿಕೆ ಮಾಡ್ತೀವಿ. ಹಾಗೆ ರೈತರ ಬಗ್ಗೆ ಮಾತಾಡಿದ್ದಾಳೆ ರಕ್ಷಿತಾ. ಅದಕ್ಕೋಸ್ಕರ ನೋಡಿ, ಎತ್ತುಗಳು ಹೊಲದಲ್ಲಿ ರೈತ ಹೂಳ್ತಾ ಇರೋ ಥರ ಇದು ಹೈದರಾಬಾದಲ್ಲಿರೋ ಶಿಲ್ಪಾರಾಮಲ್ಲಿ ನಾನು ಅದ್ರ ಹತ್ರ ಹೋಗಿದ್ದೀನಿ. ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡೆ. ಹಾಗೆ ನೋಡ್ತಾ ಹೋಗಿದ್ದೀವಿ. ತುಂಬಾ ಇದೆ ನೋಡೋಕ್ಕಿಲ್ಲಿ. ಇನ್ನೇನು ಬಿಗ್ ಬಾಸ್ ಮುಗಿದು ಹೋಗುತ್ತೆ. ಡೂಡು ಬಸವಣ್ಣನ ಕಿವಿಲಿ ಹೇಳಿದ್ದೀನಿ ನಾನು, ರಕ್ಷಿತಾಗೆ ಗೆಲ್ಲಿಸೋ ಥರ ಮಾಡಪ್ಪ ಅಂತ ಬಸವಣ್ಣನ ಹತ್ರ ಹೇಳಿದ್ದೀನಿ ಸಂಕ್ರಾಂತಿ ಸಂಭ್ರಮದಲ್ಲಿ. ನೋಡಿ, ಬಸವಣ್ಣ ನಮ್ಮ ಭಾರತದ ಸಂಸ್ಕೃತಿ ಸಂಪ್ರದಾಯಗಳು ಎಷ್ಟು ಚೆನ್ನಾಗಿರುತ್ತೆ, ಹಬ್ಬ ಹರಿದಿನಗಳು. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಸಂಕ್ರಾಂತಿನ ಚೆನ್ನಾಗೇ ಮಾಡಿದ್ದಾರೆ. ಪಾಯಸ ಎಲ್ಲ ಮಾಡಿಬಿಟ್ಟು ಊಟ ಮಾಡಿದ್ದಾರೆ ಎಲ್ಲರೂ. ರಾಣಿ ಸೀರಿಯಲ್ ಅವರು ಬಂದಿದ್ರಲ್ವ, ನೋಡಿ ಇಲ್ಲಿರೋ ಮಗು ರಾಣಿ ಥರನೇ ಕಾಣಿಸ್ತಾ ಇದ್ದಾಳೆ. ಬಸವಣ್ಣನ ಜೊತೆ ಇರೋ ಈ ಒಂದು ಫೋಟೋ ಎಲ್ಲರೂ ಇಲ್ಲಿ ಕನ್ನಡ ಮಾತಾಡೋರು ಯಾರು ಸಿಕ್ಕಿದ್ರೆ ಅವ್ರ ಜೊತೆ ಮಾತಾಡಿಸ್ಬೇಕು ಅಂದ್ಕೊಂಡೆ, ಆದರೆ ಯಾರೂ ಬಂದಿಲ್ಲ. ನಿನ್ನೆ ನಾವಿಬ್ಬರೇ ಬಸವಣ್ಣನ ಜೊತೆ ಒಂದು ಫೋಟೋ ಮಾಡ್ಕೊಂಡ್ವಿ. ಹೀಗೆ ಎಲ್ಲ ನೋಡ್ತಾ ಹೋಗ್ತಾ ಇದ್ದೀವಿ. ಸಂಕ್ರಾಂತಿ ಸಂಭ್ರಮದಲ್ಲಿ ಬಸವಣ್ಣ ಖಂಡಿತ ಇದ್ದೇ ಇರ್ತಾನೆ. ಹರಿದಾಸರು, ಬಸವಣ್ಣ ಇವೆಲ್ಲ ಇರುತ್ತೆ ಇಲ್ಲಿ. ಪ್ರತಿ ವರ್ಷವೂ ನಾವು ಇಲ್ಲಿಗೆ ಹೋಗ್ತೀವಿ ಶಿಲ್ಪಾರಾಮಂಗೆ. ಇದು ಹಳ್ಳಿಯ ಸೊಗಡು ಇಲ್ಲಿ. ಪ್ರತಿ ಸಲ ಫೋಟೋನ ಈ ಥರ ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದಾನೆ ಹರಿದಾಸ್. ನನ್ನ ಬ್ಯಾಕ್ ಸೈಡ್ ಇರೋದು ಹರಿದಾಸ್. ಚೆನ್ನಾಗಿತ್ತು ನೋಡೋಕ್ಕೆ. ಇವೆಲ್ಲ ಶಿಲ್ಪಾರಾಮಲ್ಲಿರೋ ಒಂದು ಅದ್ಭುತವಾದ ದೃಶ್ಯ. ಬಿಗ್ ಬಾಸ್ ಮನೆಯಲ್ಲೂ ಹಾಗೆ ನಡೀತಾ ಇದೆ ಎಲ್ಲ ಸಂಕ್ರಾಂತಿ ಸಂಭ್ರಮ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬೊಂಬೆಗಳನ್ನು ಮಾಡಿ ಇಟ್ಟಿದ್ದಾರೆ. ಹಿಂದಿನ ಕೆಲವೊಂದು ಸಂಸ್ಕೃತಿ ಸಂಪ್ರದಾಯನ ಇನ್ನೂ ಹಾಳು ಮಾಡಿಲ್ಲ ಅನ್ನೋದಕ್ಕೆ ಇವೆಲ್ಲ ಒಂದು ಉದಾಹರಣೆ. ಇದು ಸಂತೆ ಮಾರ್ಕೆಟ್. ನೋಡಿದ್ರೆ ಸಂತೆ ಥರನೇ ಕಾಣಿಸ್ತಾ ಇದೆ ಅಲ್ವಾ? ಎಲ್ಲರೂ ಮಾರ್ಕೆಟಲ್ಲಿ ವ್ಯಾಪಾರ ಮಾಡಿದ ಥರನೇ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಗಿಳಿ ಕತೆ ಹೇಳ್ತಾ ಇರೋ ಗಿಳಿ ಕೇಳಿಸ್ತಾರಲ್ವ, ಭವಿಷ್ಯ. ನೋಡಿ, ಈ ದೀಪ ನೀವು ನೋಡಿರ್ತೀರ, ಎಷ್ಟು ಜನ ನೋಡಿದ್ದೀರಿ ಈ ಥರ ಒಂದು ಲಾಟಿನ್? ಈ ಜೀವನನ ನಾವೆಲ್ಲ ನೋಡಿದ್ದೀವಿ, ಅನುಭವಿಸಿದ್ದೀವಲ್ವ. ಕಂಚಿನ ಕೆಲಸ, ಇದು ಕಬ್ಬಿಣದ ಕೆಲಸ ಮಾಡೋರು. ಇಲ್ಲಿ ನೋಡಿ, ಇದು ನನಗೆ ಇಷ್ಟ ಆಗಿದ್ದು ಯಾಕೆ ಅಂದರೆ ಬಿಗ್ ಬಾಸ್ ಮನೇಲಿ ರಕ್ಷಿತಾ ನಮ್ಮ ಬಂದಾಗ ಈ ಥರ ತಲೆ ಬಾಚಿದ್ರಲ್ಲ, ಅದಕ್ಕೆ ಇದನ್ನು ಜಾಸ್ತಿ ಫೋಕಸ್ ಮಾಡಿದ್ದೀನಿ. ಲಾಟಿನ್ ಜೊತೆ
ನಂದೊಂದು ಸೆಲ್ಫಿ. ಕಂಚಿನ ಕೆಲಸ ಮಾಡೋರು, ಕಂಚ ಏನಂತಾರೆ ಅದಕ್ಕೆ, ಕಬ್ಬಣದ ಕೆಲಸ ಮಾಡ್ತಾರಲ್ಲ, ಕಾರ್ಪೆಂಟರ್ದು ಇದೆ ಇಲ್ಲಿ, ಪ್ರತಿಯೊಬ್ಬರು ಇದೆ ಇಲ್ಲಿ. ಬಟ್ಟೆ ಒಗೆಯೋ ಬಟ್ಟೆ ಒಗೆಯೋರು ಅಗಸರು ಅಂತಿದ್ರು ಹಿಂದೆಲ್ಲ. ಇದು ಬೊಂಬೆಗಳ ತಯಾರಿ ಮಾಡೋರು ನೋಡಿ. ಕಾರ್ಮಿಕರು ಎಲ್ಲ ಥರದ ಕೆಲಸ ಮಾಡೋರು ಈ ಒಂದು ಶಿಲ್ಪಾರಾಮಂ ಒಳಗೆ ಹೋದರೆ ನಮಗೆ ಕಾಣಿಸುತ್ತೆ ನೋಡೋಕ್ಕೆ. ಈಗಿನ ಮಕ್ಕಳಿಗೆ ಇದೆಲ್ಲ ನಾವು ಒರ್ಜಿನಲಾಗಿ ನಾವು ನೋಡಿದ್ದೀವಿ, ಆದರೆ ಈಗ ಬೊಂಬೆಗಳ ರೂಪದಲ್ಲಿ ಮಕ್ಕಳು ನೋಡಬೇಕಾಗುತ್ತೆ ಈ ಥರದ್ದೆಲ್ಲ. ಇದು ಮೇಯ್ನ್ ಫೋಕಸ್ ಮಾಡಿರೋದು ಇದೆ ಬಿಗ್ ಬಾಸ್ ಮನೇಲಿ. ರಕ್ಷಿತಾ ಅವ್ರ ಅಮ್ಮ ಬಂದಾಗ ತಲೆ ಬಾಚಿದ್ರಲ್ವ, ಅಮ್ಮಂದ್ರ ಮಕ್ಕಳಿಗೆ ತಲೆ ಬಾಚೋದೇ ಒಂದು ಸಂಭ್ರಮ. ಈಗ ಎಲ್ಲಿ ಮಾಡ್ತಾರೆ, ಯಾರಿಗೂ ಟೈಮ್ ಇರಲ್ಲ. ಇದೆಲ್ಲ ಒಂದು ಸಣ್ಣ ಸಣ್ಣ ಖುಷಿ ಕೊಡುತ್ತೆ ಗೊತ್ತಾ, ಆದರೆ ತಲೆ ಬಾಚುವಾಗ ಅಳ್ತಾ ಇರ್ತಾರೆ ಮಕ್ಕಳು. ಖುಷಿಯಾಗಿತ್ತು ಅವತ್ತು ಬಿಗ್ ಬಾಸಲ್ಲಿ ನೋಡಿದ್ರಲ್ಲ. ಇದು ಅಷ್ಟೇ, ಬುಟ್ಟಿ ಹೆಣಿಯೋದು. ವೀವರ್ಸ್, ನಾವು ಸೀರೆಗಳು, ನಮ್ಮ ಬಟ್ಟೆಗಳನ್ನು ನೇಯಿಸೋರು, ನೇಯುವವರು ಏನಂತಾರೆ ಅವ್ರನ್ನ ಕನ್ನಡದಲ್ಲಿ, ನೇಯುವವರು, ವೀವರ್ಸ್. ನೋಡಿ ನಮ್ಮ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಅಂತ. ತುಳಸಿಗೆ ಪೂಜೆ ಮಾಡಿ ಬೆಳಗ್ಗೆ ತುಳಸಿಗೆ ನಮಸ್ಕಾರ ಮಾಡೋದು. ಅಲ್ಲಿ ಒಲೆ ಉರಿತಾ ಇದೆ, ಬಿಗ್ ಬಾಸ್ ಮನೇಲಿ ಒಲೆ ಉರಿದಂಗೆ ಇಲ್ಲೂ ಉರಿತಾ ಇದೆ. ಹಳ್ಳಿ ಮನೆ, ಹಳ್ಳಿ ಸೊಗಡು, ಫುಲ್ ಹಳ್ಳಿನೇ ತಂದು ಇಲ್ಲಿ ಇಟ್ಟಿರೋ ಥರ ಇದೆ ಇದು. ಬಿಗ್ ಬಾಸ್ ಮನೆ ಅರಮನೆ ಆಗಿದ್ದರೆ ಇದು ಹಳ್ಳಿ ಮನೆ. ಐರನ್ ಮಾಡ್ತಾ ಇದ್ದಾರೆ. ಇದು ಕಾರ್ಪೆಂಟರ್ ಕೆಲಸ, ತೆಲುಗಲ್ಲಿ ವಡ್ರಂಗಿ ಅಂತಾರೆ. ಆಚಾರ್ಯರು ಕೆಲಸ ಮಾಡ್ತಾರಲ್ವ, ಮರದ ಕೆಲಸ ಮಾಡೋರು. ಇಲ್ಲಿ ಸಂಕ್ರಾಂತಿ ಆಗಿರೋದ್ರಿಂದ ರಂಗೋಲಿ ಹಾಕ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ರಂಗೋಲಿ. ಮನೆ ಮುಂದೆ ರಂಗೋಲಿ ಹಾಕೋದು ಯಾರು ಹಾಕ್ತಾರೆ ಇವಾಗ, ಎಲ್ಲ ಮರ್ತೋಗ್ಬಿಟ್ಟಿದೆ ಎಲ್ರಿಗೂ. ನಾವು ಹಾಕ್ತೀವಿ, ಅದು ಬೇರೆ. ಬಿಗ್ ಬಾಸ್ ಮನೇಲಿ ಹೇಗೆ ಸಂಭ್ರಮ, ಸಂಕ್ರಾಂತಿ ಸಂಭ್ರಮ, ಹಾಗೆ ಇಲ್ಲೂ ಕೂಡ. ಇನ್ನೇನು 2 ದಿವಸದಲ್ಲಿ ಬಿಗ್ ಬಾಸ್ ಮುಗಿದು ಹೋಗ್ಬಿಡುತ್ತೆ. ಒಂಥರ ಎದೆಲಿ ಡಬ ಅಂತ ಇದೆ. ಯಾರು ಗೆಲ್ಬೋದು, ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ನೋಡಿ ಇಲ್ಲಿ ರೈತರು, ಕಬ್ಬಣದ ಕೆಲಸ ಮಾಡೋರು, ಸಾಣೆ ಹಾಕೋದು ಅಂತಾರಲ್ಲ ಅದು ನೋಡಿ. ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿದೆ ಹಳ್ಳಿ ವಾತಾವರಣ. ಅಂದರೆ ಕಷ್ಟ ಇದೆ, ಆ ಥರ ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ರು ನೋಡಿ. ಇಲ್ಲಿ ಮೀನುಗಾರರನ್ನ ಕರೆಸ್ಬೇಕು ಅಂದರೆ ಆ ಥರ ಇಲ್ಲಿ ಬೋಟಿಂಗು ಎಲ್ಲ ಬಂದಿದೆ. ರಕ್ಷಿತನ ವಿಶಸ್ಸನ್ನು ನಾನು ಇದರೊಳಗಡೆ ಎಲ್ಲದನ್ನು ಪೂರ್ಣ ಮಾಡ್ತಾಯಿದ್ದೀನಿ. ರಕ್ಷಿತಾ ಹೊರಗಡೆ ಬಂದಮೇಲೆ ಈ ವಿಡಿಯೋನ ನೋಡು ಒಂದು ಸಲ. ಈ ವಿಡಿಯೋ ನಿನಗೋಸ್ಕರನೇ ಮಾಡಿದ್ದೀನಿ ನಾನೆಲ್ಲದನ್ನು. ನೀನು ಕೇಳಿರೋ ವಿಶಸ್ ನಂಗೆ ಇಷ್ಟ ಆಗಿರೋದ್ರಿಂದ ನಾನು ಇದನ್ನು ಮಾಡಿರೋದು. ಇಲ್ಲೂ ಮೀನು ಬಲೆ ಹಾಕಿದ್ರು. ನಾಯಿ ಮರಿ ಕೂತ್ಕೊಂಡಿದೆ. ನಾಯಿ ಮರಿ ತಿಂಡಿ ಬೇಕೇ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಇದು ಸಂಕ್ರಾಂತಿ ಸಂಭ್ರಮ. ಸಂಕ್ರಾಂತಿ ಅಂದರೆ ಕಬ್ಬು ಇರುತ್ತೆ, ಕೈಟ್ ಇರುತ್ತೆ. ಎಲ್ಲರೂ ಸೆಲ್ಫಿ ತೆಕ್ಕೊಳ್ಳೋಕ್ಕೋಸ್ಕರನೇ ಈ ಥರ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ಎಲ್ಲರ ಜೊತೆ ನಿಂತ್ಬಿಟ್ಟು, ಯಾರೋ ಒಬ್ಬರು ಸಿಕ್ಕಿದ್ರು, ಅವ್ರ ಜೊತೆ ಕನ್ನಡದ ಮಾತಾಡಿದೆ, ಆದರೆ ಅವ್ರು ನೋಡ್ತಾ ಇಲ್ಲ ನಾವು ಬಿಗ್ ಬಾಸ್ ಅಂತಂದರು. ಹಾಗೆ ಕೆಲವ್ರ ಹತ್ರ ಹೇಳಿದ್ದೀನಿ ವೋಟ್ ಮಾಡಿ ಅಂತ. ನಮ್ಮ ಪ್ರಯತ್ನ ನಾವು ಮಾಡೋದು. ಗೆಲುವು ಸೋಲು ಅನ್ನೋದು ಯಾರೋ ಒಬ್ರಿಗೋಸ್ಕರ ಕಾದಿರುತ್ತಷ್ಟೇ. ನಾನು ಸಂಕ್ರಾಂತಿ ಸೆಲ್ಫಿ ಜಾಗದಲ್ಲಿ ಒಂದು ಬಸವನ ಜೊತೆ ಒಂದು ಫೋಟೋ ಮಾಡೋಕ್ಕೆ ಹೇಳಿದೆ, ಮಾಡಿದ್ರು ಫೋಟೋನ. ಹಾಗೆ
ಪುಟ್ಟ ಪುಟ್ಟ ಮಕ್ಕಳೆಲ್ಲರೂ ಆಟ ಆಡ್ತಾಯಿದ್ರು, ಚೆನ್ನಾಗಿತ್ತು. ಕಬ್ಬಿನ ಜೊತೆ ಕಬ್ಬು ನೋಡಿ, ಎಲ್ಲೂ ಹೋಗಿಲ್ಲ ನಮ್ಮ